ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಹೊರಮಾವು ಬಳಿ ಅಪಾರ್ಟ್ಮೆಂಟ್ ಜಲಾವೃತಗೊಂಡಿದೆ. ಹೊರಮಾವಿನ SLV ವಜ್ರ ಅಪಾರ್ಟ್ಮೆಂಟ್ನಲ್ಲಿ ಜಲಾವೃತಗೊಂಡಿರುವಂಥದ್ದು. ಇಲ್ಲಿದ್ದಂತಹ ಕಾರುಗಳು ಕೂಡ ಜಲಾವೃತವಾಗಿದೆ. ಹಾಗಾಗಿ ಅಲ್ಲಿನ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. 3 ಅಡಿಗೂ ಹೆಚ್ಚು ನೀರಿನಿಂದ ಜಲಾವೃತವಾಗಿರುವಂಥದ್ದು. ಹಾಗಾಗಿ ತುರ್ತು ಸೇವೆ ಇಲ್ಲದೆ ಅಲ್ಲಿನ ನಿವಾಸಿಗಳು ಹೈರಾಣಾಗಿದ್ದಾರೆ. ಬೆಲೆ ಬಾಳುವ ಕಾರುಗಳೆಲ್ಲ ಇರುವಂತಹ ಜಾಗದಲ್ಲಿ ಜಲಾವೃತಗಳಾಗಿರುವಂತಹ ಕಾರಣ ಅಲ್ಲಿನ ಒಂದು ಅಪಾರ್ಟ್ಮೆಂಟ್ನ ವಾಸಿಗಳೇನಿದ್ದಾರೆ ಅವರೆಲ್ಲರೂ ಕೂಡ ಈಗ ಕಂಗಾಲಾಗಿರುವಂಥದ್ದು. ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಇಂಥ ಅವಾಂತರವಾಗಿರುವಂಥದ್ದು. ಹೊರಮಾವು ಬಳಿಯ ಅಪಾರ್ಟ್ಮೆಂಟ್ನ ದೃಶ್ಯ ಇದು. ಈಗ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, 3 ಅಡಿಯವರೆಗೆ ನೀರು ಬಂದಿರುವಂಥದ್ದು. ಕಾಸ್ಟ್ಲಿ ಕಾರುಗಳನ್ನೆಲ್ಲ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ನಿಲ್ಲಿಸಲಾಗಿತ್ತು. ಆದರೆ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತಹ ಕಾರಣ ಎಲ್ಲ ಕಾರುಗಳು ಕೂಡ ಈಗ ನೀರಿನಲ್ಲಿ ಸಿಲುಕಿವೆ. ಹಾಗಾಗಿ ತುರ್ತು ಸೇವೆ ಇಲ್ಲದೆ ಅಲ್ಲಿನ ನಿವಾಸಿಗಳು ಹೈರಾಣಾಗಿದ್ದಾರೆ. ಕಾರುಗಳು ಜಲಾವೃತವಾಗಿರುವ ಕಾರಣ ನಿವಾಸಿಗಳು ಹೊರಗೆ ಹೋಗೋದಕ್ಕೂ ಸಾಧ್ಯವಾಗದೆ ಇರುವಂತಹ ಕಾರಣ ಪರದಾಡ್ತಿದ್ದಾರೆ. ಹಾಗಾಗಿದೆ ಅಲ್ಲಿ ಏನು ಮಾಡಬೇಕು ಅಂತ ನೀವು ಹೇಳಿ ಮ್ಯಾಮ್. ಏನು ಮಾಡಬೇಕು? ನಾವು ಆಲ್ರೆಡಿ ನೀರು ಯಾವ ಕಡೆ ಹೋಗುತ್ತೆ, ಎಲ್ಲ ಹೋಗುತ್ತೆ, ಜಾಗದಲ್ಲಿ ಹೋಗೋದಕ್ಕೆ ಎಲ್ಲ ಇಲ್ಲಿ ಬಂದು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನೀವು ರೋಡ್ ಹಾಕ್ಬೇಕಾದ್ರೆ ಲೈಟ್ ಮಾಡಿ